ನನ್ನನ್ನು ಜೈಲಿಗೆ ಹಾಕಿದರೂ ಸರಿ, ನಾನು ಉತ್ತರ ಕೊರಿಯಾಕ್ಕೆ ಹೋಗಿ ಕೆಲಸ ಮಾಡುವುದಿಲ್ಲ. ನಂ. 1. ಉದ್ಯೋಗದ ಹೆಸರಿನಲ್ಲಿ ದೈತ್ಯ ಪ್ರತಿಮೆಗಳ ನಿರ್ವಹಣೆ. ನೀವು ಕೆಲಸದ ಹೆಸರಿನಲ್ಲಿ ದೊಡ್ಡ ದೊಡ್ಡ ಪ್ರತಿಮೆಗಳನ್ನು ಸ್ವಚ್ಛಗೊಳಿಸಬೇಕಾಗುತ್ತದೆ. ಇವುಗಳನ್ನು ನಿಮ್ಮ ಪ್ರಾಣಕ್ಕಿಂತಲೂ ಹೆಚ್ಚು ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಒಂದು ವೇಳೆ ಸ್ವಚ್ಛತೆಯಲ್ಲಿ ಲೋಪವಾದರೆ ಅಥವಾ ಏನಾದರೂ ಹಾನಿಯಾದರೆ ಕಿಮ್ ಜಾಂಗ್ ಉನ್ ನಿಮ್ಮನ್ನು ತೀವ್ರವಾಗಿ ಶಿಕ್ಷಿಸುತ್ತಾರೆ. ನಂ. 2. ಸರ್ಕಾರಿ ಉದ್ಯೋಗ ಮತ್ತು ವೇತನ. ಅಲ್ಲಿ 90% ಜನರು ಸರ್ಕಾರಿ ಉದ್ಯೋಗಿಗಳಾಗಿದ್ದಾರೆ. ಅವರ ಸಂಬಳದ ಬಗ್ಗೆ ಕೇಳಿದರೆ ನಿಮಗೆ ನಿದ್ರೆಯೇ ಬರುವುದಿಲ್ಲ. ಶಿಕ್ಷಕರು 3,000 ರೂಪಾಯಿ, ವೈದ್ಯರು 3,500 ರೂಪಾಯಿ, ಪೊಲೀಸ್ 1,800 ರೂಪಾಯಿ, ಸೈನಿಕರು ಕೇವಲ 4,500 ರೂಪಾಯಿ. ನಂ. 3. ತೆರಿಗೆ ಪದ್ಧತಿ. ಒಂದು ವೇಳೆ ನೀವು ದೇಶದಿಂದ ಹೊರಗೆ ಕೆಲಸ ಮಾಡಿ ಶ್ರಮಪಟ್ಟು 1 ಲಕ್ಷ ರೂಪಾಯಿ ಗಳಿಸಿದರೂ ಸಹ ಆ ಹಣ ಸರ್ಕಾರಕ್ಕೆ ಹೋಗುತ್ತದೆ. ಅದರಲ್ಲಿ ಸರ್ಕಾರ ನಿಮಗೆ ಕೇವಲ 10% ಹಣವನ್ನು ನೀಡುತ್ತದೆ ಮತ್ತು 90% ತೆರಿಗೆಯಾಗಿ ಕಡಿತಗೊಳಿಸುತ್ತದೆ. ನೀವು ಅಪ್ಪಟ ಕನ್ನಡಿಗರಾಗಿದ್ದರೆ ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು